ಕೇಂದ್ರ ಸರ್ಕಾರ ಕೊಡದಿದ್ದದನ್ನ ರಾಜ್ಯ ಸರ್ಕಾರ 40, ಕೇಂದ್ರ ಸರ್ಕಾರ 60. ಯಾಕಂದ್ರೆ ಒಂದಲ್ಲ ಒಂದ್ ದಿವಸ ಅವ್ರು ಕಮ್ಮಿ ಮಾಡ್ತಾ ಹೋದಾಗ ರಾಜ್ಯ ಸರ್ಕಾರ ಉಳಿದ ಹಣವನ್ನು ಕೊಡುದಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಹಾಕಬೇಕು ಅನ್ನೋ ಉದ್ದೇಶ ಇರುವುದು. ಕೇಂದ್ರ ಸರ್ಕಾರದ ತಪ್ಪಿಗಳಿಗೆ ರಾಜ್ಯ ಸರ್ಕಾರ ಹೊಣೆ ಅನ್ನುವಂತಹ ಭಾವನೆಯನ್ನು ತರುವಂತದ್ದು ಇವರ ಅಭಿಪ್ರಾಯ. ಅದಕ್ಕೋಸ್ಕರ ಆಗುದಿಲ್ಲ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜ್ಯ ಸರ್ಕಾರದಿಂದಲೇ ಈ ಒಂದು ಯೋಜನೆಯನ್ನ ತರಬೇಕು ಅಂತ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಕೇಂದ್ರ ಪಂಚಾಯತ್ನಲ್ಲಿ ಆಯ್ಕೆಯನ್ನು ಮಾಡೋದಲ್ಲ, ಯಾರಿಗೆ ಎಷ್ಟು ಕೂಲಿಯನ್ನು ಕೊಡಬೇಕು ಅನ್ನುವಂಥದ್ದು. ಕೇಂದ್ರ ಸರ್ಕಾರ ಯಾವ ಪಂಚಾಯತಿಗೆ ಕೊಡಬೇಕು ಅನ್ನುವಂಥದ್ದು, ಯಾವ ಕೆಲಸಕ್ಕೆ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿದಾಗ ಹಣ ಅವ್ರು ಹೇಳಿದವರಿಗೆ ಹಣ ಕೊಡಬೇಕು. ಬಿಟ್ರೆ ಅದು ಅವರು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಹಣ ತಗೊಂಡು ಹೋಗ್ತಾರೆ. ಬಿಟ್ರೆ ನಮ್ಮ ಕಾರ್ಮಿಕರಿಗೆ ಹಣ ಸಿಗುವಂತ ಕೆಲಸ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹಿಂದೆ ಏನನ್ನು ಮಾಡಿದ್ದಾರೆ ಇದು ಬಹಳ ಮುಖ್ಯ. ಯೋಜನೆಗಳನ್ನ ಬದಲಾವಣೆ ಮಾಡುವ ಉದ್ದೇಶ ಕೇಂದ್ರ ಸರ್ಕಾರದ ಏನು ಹೆಚ್ಚಿನ ಅನುದಾನ ಕೊಡ್ತಾ ಇದ್ದದ್ದು ಅದನ್ನೆಲ್ಲ ನಿಲ್ಲಿಸುವಂತದ್ದು. ಇವತ್ತು ಮಹಾತ್ಮ ಗಾಂಧೀಜಿಯವರ ಇತಿಹಾಸದಿಂದಲೇ ತೆಗೆದು ಹಾಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಮಹಾತ್ಮ ಗಾಂಧೀಜಿಯವನ್ನ ಪದೇ ಪದೇ ಅವಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂದು ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯವರನ್ನ ಹತ್ಯೆ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರೆ, ಎರಡನೇ ಬಾರಿ ಬಿಜೆಪಿಯ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಯವನ್ನ ಹತ್ಯೆ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ತೆಗೆದುಹಾಕುವುದರ ಮುಖಾಂತರ ಇವತ್ತು ಹತ್ಯೆ ಮಾಡುವಂತ ಕೆಲಸ ಕಾರ್ಯ ಮಾಡಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಹೆಚ್ಚಿನ ಅಂಶ ಇವತ್ತಿನ ವಾತಾವರಣವನ್ನ ಮೊನ್ನೆ ಪಾರ್ಲಿಮೆಂಟ್ ನಡೀತಾ ಇತ್ತು. ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಅನೇಕ ಗಂಭೀರವಾದಂತ ವಿಚಾರಗಳನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಹೆಚ್ಚಿನ ಅಂಶ ಈ ದೇಶದ ಸೆಕ್ಯೂರಿಟಿ ಬಗ್ಗೆ, ಸೇನಾ ದಂಡನಾಯಕ ಕೊಟ್ಟಿರುವಂತಹ ಹೇಳಿಕೆ ಪುಸ್ತಕಗಳ ಬಗ್ಗೆ, ಇವತ್ತು ಅದೇ ರೀತಿಯಾಗಿ ಅಮೆರಿಕಕ್ಕೆ ಒತ್ತಿ ಇಡುವಂತಹ ಕೆಲಸ ಕಾರ್ಯ ಮೋದಿ ಅವರೇನು ಮಾಡಿದ್ದಾರೆ ನಮ್ಮ ದೇಶವನ್ನ. ಅದು ರೈತರ ಹಕ್ಕುಗಳನ್ನ ಇರಬಹುದು, ಅದು ಸೈನ್ಯದ ಹಕ್ಕುಗಳನ್ನಿರಬಹುದು, ನಮ್ಮ ಡೇಟಾವನ್ನ ಇರಬಹುದು, ಎಲ್ಲವನ್ನೂ ಕೂಡ ಇವತ್ತು ಮೋದಿ ಅವರು ಅಮೆರಿಕಕ್ಕೆ ಸರೆಂಡರ್ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತು ಪ್ರತಿಭಟಿಸುವಂತ ಕೆಲಸ ಕಾರ್ಯಗಳನ್ನ ನಾವು ಕಾಣ್ತಾ ಇದ್ವಿ. ಇಂತಹ ಸಮಯದಲ್ಲಿ ವಿಕಸಿತ ಭಾರತ್ ಅಂತ ಹೇಳ್ತಾರೆ, 60% ಚೈನಾದಿಂದ ಬರ್ತದೆ ನಮಗೆ. ಇವತ್ತು ಚೈನಾ ಮಾಡಿದಂತ ಯಾವ ಪ್ರಾಡಕ್ಟ್ ಉಂಟು ಅದನ್ನ ವಿಕಸಿತ ಭಾರತ್ ಅಂತ ಹೇಳಿ ನಾವು ಲೇಬಲ್ ಹಚ್ಚುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ವಿ.